ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬದುಕು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುದೆ ಕೂಡಲ ಸಂಗಮದೇವ. ಹೀಗೆ ನಾವು ನಮ್ಮ ದಿವ್ಯ ಬದುಕನ್ನೇ ಅಲಕ್ಷಿಸಿದೆವು. ಅದರಿಂದ ನಾವು ಹೊರಗೆ ಎಷ್ಟೇ ಸಿರಿವಂತರಾದ್ರೂ ಒಳಗೆ ಕಡುಬಡವರಾಗಿಯೇ ಉಳ್ಕೊಂಡ್ಬಿಟ್ಟಿದ್ದೇವೆ. ಹೊರಗೆ ನಮಗೆ ಸಿರಿ ಸಂಪದ ಸ್ಥಾನ ಮಾನ ಯಾವುದಕ್ಕೂ ಏನೂ ಕೊರತೆಯಿಲ್ಲ. ಆದ್ರೆ ಒಳಗೆ ಮಾತ್ರ ಶಾಂತಿ ಸಮಾಧಾನ ಎಳ್ಳಷ್ಟೂ ಇಲ್ಲ. ಅಂತಹ ಸಿರಿವಂತಿಕೆಯಾದ್ರೂ ಏತಕ್ಕೆ? ಅದು ನಿಜವಾದ ಸಿರಿವಂತಿಕೆಯೇ ಅಲ್ಲ. ನಾವು ನಿಜವಾಗಿಯೂ ಸಿರಿವಂತರಾಗಬೇಕಾದ್ರೆ ನಾವು ನಿಜವಾಗಿಯೂ ಬಡವರಾಗ್ಬೇಕು ಅಂತರಂಗದಿಂದ. ಅಂದ್ರೆ ಧನ ಕನಕಾದಿ ಬಾಹ್ಯ ಸಿರಿಯ ವ್ಯಾಮೋಹ ಒಂದಿಷ್ಟು ಕಡಿಮೆ ಮಾಡ್ಕೊಂಡು ಶಾಂತಿ ಸಮಾಧಾನ ತ್ಯಾಗ ವಿರತಿ ಮೊದಲಾದ ಆಂತರಿಕ ಸಿರಿಯ ಪ್ರೇಮ ಒಲವು ಬೆಳೆಸಿಕೊಳ್ಳಬೇಕು. ಆಗ ನಮ್ಮ ಬದುಕು ದಿವ್ಯವಾಗುತ್ತದೆ. ಅದುವೇ ಸಾರ್ಥಕ ಬದುಕಿನ ಸ್ವರೂಪ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬದುಕು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.